ಏನಿವತ್ತು ಸಿಟಿ ಹೊಸೂರು ಮತ್ತು ಬೈರನಹಳ್ಳಿ ಕೆರೆಯಲ್ಲಿ ಕೆರೆ ಕಟ್ಟೋ ಅಭಿವೃದ್ಧಿ ಮಾಡ್ತಾಯಿದ್ರು. ಅದರಲ್ಲಿ ಟೆಂಡರ್ ಆಗಿ ಒಂದು ತಿಂಗಳಾಗಿತ್ತು, ಒಂದು ಟೆಂಡರ್ ಮುಗಿದಾಗ ಒಂದು ತಿಂಗಳಾಗಿತ್ತು. ಯಾಕೆ ಕೆಲಸ ಕಂಪ್ಲೀಟ್ ಮಾಡಲಿಲ್ಲ ಅಂತ ಕೇಳಕ್ಕೆ ಬಂದಾಗ ಆ ಕಾಂಟ್ರಾಕ್ಟ್ರು ಸ್ವಲ್ಪ ಅವಾಚ್ಯ ಶಬ್ದದಲ್ಲಿ ಮಾತಾಡ್ತಾನೆ. ಅದಕ್ಕೆ ನಾನು ಡೈರೆಕ್ಟಾಗಿ ಇಂಜಿನಿಯರ್ ಕಾಲ್ ಮಾಡಿ ಇಂಜಿನಿಯರ್ನ ಕರೆಸಿ ಅವ್ರು ಇಂಜಿನಿಯರ್ ಹೇಳ್ತಾರೆ ಇದನ್ನು ಇನ್ನೂ ವರ್ಕ್ ಕಂಪ್ಲೀಟ್ ಆಗಿ ಒಂದು ವರ್ಕ್ ಎಸ್ಟಿಮೇಟ್ ಆರ್ಡ್ರ್ ಮುಗಿದೋಗಿದೆ, ಮತ್ತು ಎಸ್ಟಿಮೇಷನ್ ಇದನ್ನು ಮತ್ತೆ ನಾವು ಬೇಕಾದ್ರೆ ಇನ್ನೂ ಸ್ವಲ್ಪ ದಿನ ಟೈಮ್ ಕೊಡ್ಬೋದು, ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಆಯ್ತು, ಅದು ಮುಗಿಸಿದ್ವಿ. ಮತ್ತು ಈ ಕೆರೆ ಮೇಲೆ ಏನೋ ಒಂದು 25ರಿಂದ 30 ಲೋಡ್ ಅಷ್ಟು ಮರ ಇತ್ತು. ಅದಕ್ಕೆ ಕೇಳಿದಕ್ಕೆ ಅದು ಫಾರೆಸ್ಟ್ಗೂ ನಮಗೂ ಯಾರಿಗೂ ಸಂಬಂಧ ಪಡಲ್ಲ, ಇದು ಖಾಲಿ ಜಾಗದಲ್ಲಿ ಬೆಳೆದಿರೋಂಥ ಮರ, ಇದು ಫಾರೆಸ್ಟ್ ಅಲ್ಲ ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಧಿಕಾರಿಗಳು ಹೇಳಿದ್ದಾರೆ, ಇದು ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಕೆರೆ ಕಟ್ಟೋ ಅಭಿವೃದ್ಧಿ ಅದನ್ನು ಫಸ್ಟು ಹೋದ ವರ್ಷ ನಮ್ಮ 10 ವರ್ಷದ ಹಿಂದ್ಗಡೆ ಬರೀ 10 ಲಕ್ಷದಲ್ಲಿ ಮಾಡಿದರು. ಈ ವರ್ಷ 3,25,00,000 ಕಾಂಟ್ರಾಕ್ಟ್ ಹೇಳಿದ್ದಾರೆ. ಅದರಲ್ಲಿ ಇದುವರೆಗೂ ಒಂದು 25 ಲಕ್ಷ ಕೆಲಸ ಮಾಡಿದ್ದಾರೆ. ಆಲ್ರೆಡಿ ಅವ್ರು ಹೇಳ್ತಾರೆ 70% ವರ್ಕ್ ಮುಗಿದೋಗಿದೆ ಅಂತ ಹೇಳ್ತಾರೆ. ಅದನ್ನು ಇದರಲ್ಲಿ ಅಮೌಂಟ್ ಏನಾಗಿದೆ ಅಂತ ಇವರು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ, ತಿಳ್ಕೊಬೇಕಾಗತ್ತೆ. ಏನು ಮಾಡಿದ್ದಾರೆ, ಕೆರೆ ಕಟ್ಟ ಅಭಿವೃದ್ಧಿ ಮಾಡೋದು ನಮ್ಮೂರಲ್ಲಿ SC ST ಸ್ವಲ್ಪ ಜನ ಅಲ್ಲಿ ಯಾವುದೋ ಶೆಡ್ ಹಾಕ್ಕೊಂಡಿರ್ತಾರೆ. ಆ ಶೆಡ್ ಹಾಕ್ಕೊಂಡಿರೋ ಜಾಗನ ಇವರು ಕಿತ್ತಾಕ್ಸಕ್ಕೆ ಹೋಗಿದ್ದಾರೆ ಇಂಜಿನಿಯರು ಮತ್ತು ಕಾಂಟ್ರಾಕ್ಟರ್ ಹೋಗಿ, ಇಲ್ಲ ಇದನ್ನು ಖಾಲಿ ಮಾಡಬೇಕು, ಇಲ್ಲಿ ಪಾರ್ಕ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ಅದಕ್ಕೆ ನಮ್ಮೂರ ಪಾಪ ರೈತರು ಏನು ಹೇಳ್ತಾ ಇದ್ದಾರೆ, ಆಯ್ತಣ್ಣ ನಮ್ಮೂರ ಕೆರೆ 955 ಎಕರೆ ಇದೆ, 955 ಎಕರೆ ಸರ್ವೆ ಮಾಡಿಕೊಂಡು ಮತ್ತೆ ಬಂದು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಲಿ ಅಂತ ಹೇಳ್ತಿದ್ದಾರೆ. ಕೆಲಸ ನಿಲ್ಲಿಸಿದ ಉದ್ದೇಶ ಏನಿಲ್ಲ, ಅವ್ರು ವರ್ಕ್ ಆರ್ಡರ್ ಕಾಪಿ ಮತ್ತು ವರ್ಕ್ ಎಸ್ಟಿಮೇಷನ್ ಕಾಪಿ ಕೊಡಿ ಅಂತ ಒಂದು 3 months ಅಂತ ಕೇಳಿದ ಕೊಟ್ಟಿರಲಿಲ್ಲ. ಈ ಕೆಲಸ ನಿಲ್ಲಿಸಿದ ತಕ್ಷಣ ತೊಗೊಂಬಂದು ಕೊಟ್ಟಿದ್ದಾರೆ. ಅದು ಚೆಕ್ ಮಾಡಿ ನಾನು ನಾಳೆ ಏನಾಗಿದೆ ಅಂತ ಅವರು ಇಂಜಿನಿಯರ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಅದೆಲ್ಲ ಮಾತಾಡಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ.